ಒಂದೊಂದೇ ಮಂಟಪದಲ್ಲಿ ತೋರಿಸ್ತೀನಿ. ಇದರ ಅರ್ಥ ಏನು ಅಂತ ನನಗೂ. ಫ್ಯಾಮಿಲಿ ಜೊತೆ ಬರೋಕ್ಕಂತೂ ಬೆಸ್ಟ್ ಪ್ಲೇಸ್ ಇದು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಇಂಚರ ಚಾನೆಲ್. ಇವತ್ತು ಒಂದು ಬೆಸ್ಟ್ ಬ್ಯೂಟಿಫುಲ್ ಪ್ಲೇಸ್ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಆಲ್ರೆಡಿ ನೋಡಿರ್ತೀರಾ ತಮಿಳಲ್ಲಿ ಯಾವ ಪ್ಲೇಸ್ ಅಂತ. ಕನಕಗಿರಿ ಅಂತ, ಮೈಸೂರಿಂದ ಒಂದು 50 ಕಿಲೋಮೀಟರ್ಸ್ ಇದೆ. ದ ಬೆಸ್ಟ್ ಪ್ಲೇಸು, ಪೀಸ್ಫುಲ್ ಪ್ಲೇಸು, ಎಲ್ಲರಿಗೂ ಗೊತ್ತಿಲ್ಲ ಈ ಪ್ಲೇಸು. ಬನ್ನಿ, ಇವತ್ತು ಆ ಪ್ಲೇಸ್ನ ನಿಮಗೆ ಸೂಪರಾಗಿ ತೋರಿಸ್ತೀನಿ. ಥ್ಯಾಂಕ್ ಯು. ಚಿಯರ್ಸ್. ವಾವ್, ಜರ್ನಿನೇ ಎಷ್ಟು ಚೆನ್ನಾಗಿದೆ ಅಂದರೆ ಸೂಪರ್ ಆಗಿದೆ. ಆ್ಯಕ್ಚುಲಿ ಇದು ಚಾಮರಾಜನಗರ ರೂಟಿಂದ ರೈಟಿಗೆ ಬಂದರೆ ಅಲ್ಲಿಂದ ಒಂದು 11 ಕಿಲೋಮೀಟರ್ಸ್ ಆಗುತ್ತೆ. ಫ್ಯಾಮಿಲಿ ಜೊತೆ ಬರೋಕ್ಕಂತೂ ಬೆಸ್ಟ್ ಪ್ಲೇಸ್ ಇದು. ನೇಚರ್ ಎಷ್ಟು ಸಕ್ಕತ್ತಾಗಿದೆ ಅಂತ. ಮಳೆ ರೀಚ್ ಆದ. ಮಳೆ ಸಣ್ಣದಾಗಿ ಬೀಳ್ತಾ ಇದೆ. ಪ್ಲೇಸ್ ಅಂತೂ ಮಸ್ತಾಗಿದೆ. ಬನ್ನಿ, ಟೆಂಪಲ್ದು ಒಂದೊಂದೇ ಬಿಟ್ಟು ಹಾಕ್ತೀನಿ ನೋಡಿ, ಎಂಜಾಯ್ ಮಾಡಿ. ಇದು ಟೆಂಪಲ್ ಎಂಟ್ರೆನ್ಸ್ ನೋಡಿ, ಸಕ್ಕತ್ತಾಗಿದೆ. ಅಲ್ಲಿ ಎದುರುಗಡೆ ಸ್ಟೇರ್ಸ್ ಕಾಣಿಸ್ತಾ ಇದೆಯಲ್ಲ, ಈ ಸ್ಟೇರ್ಸಲ್ಲಿ ಹತ್ಕೊಂಡು ಹೋಗ್ಬೇಕು ಮೇಲ್ಗಡೆ ದೇವಸ್ಥಾನಕ್ಕೆ. ಬನ್ನಿ, ಮೆಟ್ಲಕ್ಕೆ ಸ್ಟಾರ್ಟ್ ಮಾಡೋಣ. ನೋಡಿ, ಮೆಟ್ಲು ಈ ಥರ ಇದೆ. ನೋಡಿ, ಈ ಥರ ಇದೆ ಸ್ಟ್ರೀಟ್. ಗೈಸ್, ಲೊಕ್ಯಾಲಿಟಿ ಎಷ್ಟು ಚೆನ್ನಾಗಿದೆ ಅಂದರೆ, ಪೀಸ್ ಆಫ್ ಮೈಂಡ್ ಬೇಕು ಅನ್ನೋರಿಗೆ ಇಲ್ಲಿಗೆ ಬಂದರೆ ಸೂಪರಾಗಿರುತ್ತೆ. ಅಂದರೆ ಏನಂದರೆ ಸ್ವಲ್ಪ ಹತ್ತಕ್ಕೆ ಸ್ವಲ್ಪ ಇಂಚ ಆಗ್ಬೋದು, ಬಟ್ ತುಂಬ ದೂರ ಏನಿಲ್ಲ. ಇಲ್ಲಿಂದ ಹತ್ರನೇ ತೋರಿಸ್ತೀನಿ ನಾನು ಒಂದೊಂದು ಬಿಟ್ಟಲ್ವೇ. ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಮೈಸೂರಿಂದ ಒಂದು 50 ಕಿಲೋಮೀಟರ್ಸ್ ಇದೆ ಅಷ್ಟೇ. ಆರಾಮಾಗಿ ಬರ್ಬೋದು. ರೋಡು ತುಂಬ ಚೆನ್ನಾಗಿದೆ. ನೋಡಿ ನೇಚರ್ ಹೇಗಿದೆ.
ಒಂದು 360 ಆ್ಯಂಗಲ್ ತೋರಿಸ್ತೀನಿ ನೋಡಿ. ಏನಂದರೆ ಸ್ವಲ್ಪ ಜಾರುತ್ತೆ ಮಳೆ ಆಗಿರೋದ್ರಿಂದ. ಇಲ್ಲೊಂದು ದೇವಸ್ಥಾನ ಇದೆ, ಕ್ಷೇತ್ರಪಾಲ ಶ್ರೀ ಬ್ರಹ್ಮದೇವರ ಸನ್ನಿಧಿ ಅಂತ. ಹತ್ತ ದಾರಿಲಿ ಇದೊಂದು ದೇವಸ್ಥಾನ ಇದೆ, ಕ್ಲೋಸ್ ಆಗಿದೆ. ಆ್ಯಕ್ಚುಲಿ ಏನಪ್ಪ ಅಂತಂದರೆ ಟೆಂಪಲ್ ಟೈಮಿಂಗ್ಸ್ ಬಂದು ಮಾರ್ನಿಂಗ್ 7:30 AM ಇಂದ ಹನಿಗಳು ಬೀಳ್ತಾ ಇದೆ. ಮರದಲ್ಲಿ ಕೂತಿರೋ ಹನಿಗಳು ಮುಂದೆ ಬೀಳ್ತಾ ಇದೆ. 7:30 AM ಇಂದ 4:30 PM ವರೆಗೂ ಸಂಜೆ ಕ್ಲೋಸ್ ಮಾಡಿಬಿಡ್ತಾರೆ. ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ, ಇದೇ ದೇವಸ್ಥಾನ. ತುಂಬ ದೂರ ಏನು ಬರಲಿಲ್ಲ ನಾನು. ಏನು ಅಬ್ಬಬ್ಬ ಅಂದರೆ ನನ್ನ ಪ್ರಕಾರ ಒಂದು 500 to 600 ಸ್ಟೆಪ್ಸ್ ಇದೆ. ಅದನ್ನು ಈ ಥರ ಆರಾಮಾಗಿ ಹತ್ಬೋದು, ಏನು ತೊಂದರೆ ಇಲ್ಲ. ನನಗೆ ತೋರಿಸ್ತೀನಿ ದೇವಸ್ಥಾನದ್ದು ಎಂಟ್ರೆನ್ಸ್ ಹೇಗಿದೆ ಅಂತ ತೋರಿಸ್ತೀನಿ. ನನಗೆ ಮಿಸ್ ಮಾಡ್ಕೊಳ್ಳೇಬೇಡಿ ಇದನ್ನು. ಇಲ್ಲಿ ನೋಡಿ, ಇಲ್ಲೊಂದು ಗೊಮ್ಮಟೇಶ್ವರಂದು ಒಂದು ಸ್ಟ್ಯಾಚು ರೆಡಿ ಮಾಡ್ತಾ ಇದ್ದಾರೆ. ಇನ್ನು ಕಂಪ್ಲೀಟ್ ಆಗಿಲ್ಲ, ಇದು ರೆಡಿ ಆಗ್ತಾ ಇದೆ. ಅದು ಕಾಣಿಸ್ತಾ ಇದೆಯಾ ನೋಡಿ. ಇಲ್ಲಿ ತುಂಬ ಜನಕ್ಕೆ ಈ ಪ್ಲೇಸ್ ಬಗ್ಗೆ ಅಷ್ಟು ಗೊತ್ತಿಲ್ಲ ಅನ್ಸುತ್ತೆ. ಇಲ್ಲಿರೋ ಒಂದೊಂದು ಮರಗಳು ಒಳ್ಳೆ ಬೋಧಿ ವೃಕ್ಷದ ಥರನೇ ಕಾಣಿಸ್ತಾ ಇದೆ. ಗಣಪತಿ ಹೂವು ಅಂತಾರಲ್ಲ, ಆ ಮರ ಇದು ನೋಡಿ. ಇಲ್ಲಿ ಹೂವು ಕಾಣಿಸ್ತಾ ಇದೆ ನೋಡಿ, ಇದೆ ಈ ಹೂವಿನ ಮರಗಳಿದು ಸುತ್ತ ಹಾಕಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮತ್ತೆ ಹೇಳ್ತಾ ಇದ್ದೀನಿ ಅನ್ಕೊಬಿಡಿ ಗೈಸ್, ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ, ಮಿಸ್ ಮಾಡಲೇಬೇಡಿ. ಬನ್ನಿ, ನಾನಂತ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀನಿ ಗೈಸ್. ಮೇಲಿಂದ ವ್ಯೂ ನೋಡಿ ಹೆಂಗೆ ಕಾಣಿಸ್ತಾ ಇದೆ. ಇದು ಫುಲ್ ಸುತ್ತ ಸಣ್ಣ ಸಣ್ಣ ಹಳ್ಳಿಗಳು ನೋಡಿ. ಇಲ್ಲಿಂದ ನಾನು ಎತ್ಕೊಂಡ್ಬಂದಿದ್ದು ದಾರಿ ಹೀಗೆ ಹತ್ತಿ ಈಗ ಮೇಲೆ ಬಂದರೆ ಇಲ್ಲಿ ಕಾಣ್ತಾ ಇದೆಯಲ್ಲ, ಇದೇ ದೇವಸ್ಥಾನ, ಇದೇ ಎಂಟ್ರೆನ್ಸು. ಸೂಪರ್, ಬನ್ನಿ, ಟೈಮ್ ಮಾಡೋದು ಬೇಡ, ಬೇಗ ದೇವಸ್ಥಾನ ಎಂಟ್ರ್ ಆಗೋಣ. ಇನ್ನೂ ತುಂಬ ಇದೆ. ಇಲ್ಲಿ ನೋಡಿ, ಈ ಸಂಧಿ ಒಳಗಡೆ ನಡ್ಕೊಂಡು ಹೋಗ್ಬೇಕು. ಆ ಕಡೆ ಈ ಕಡೆ ಬೆಳೆದಿರೋ ಗಿಡಗಳನ್ನ ಯಾರು ಕಟ್ ಮಾಡಿಲ್ಲ. ಅಲ್ಲಿ ನೋಡಿ ದೇವಸ್ಥಾನ ಕಾಣಿಸ್ತಾ ಇದೆ. ಗೈಸ್ ಫೈನಲಿ ರೀಚ್ ಆದೆ. ಇದೇ ಎಂಟ್ರೆನ್ಸು, ಇಲ್ಲಿಂದ ಹತ್ತಬೇಕು ನೋಡಿ ದೇವಸ್ಥಾನ. ಇಲ್ಲಿಂದ ವ್ಯೂ ನೋಡಿ ಹೇಗೆ ಕಾಣಿಸುತ್ತೆ ಅಂತ. ಇನ್ನೊಂದು ಮಂಟಪ ಥರ ಇದೆ, ಏನಂತ ಗೊತ್ತಿಲ್ಲ, ಎಕ್ಸ್ಪ್ಲೋರ್ ಮಾಡ್ತೀನಿ. ದೇವಸ್ಥಾನದಿಂದ ಎಡಭಾಗದಿಂದ ಈ ಕಡೆ ಬಂದರೆ
ಇಲ್ಲೊಂದು ಪ್ಲೇಸ್ ಇದೆ. ಈ ಪ್ಲೇಸಲ್ಲಿ ಇಲ್ಲಿ ಹೊರಗಡೆ ಹೋಗ್ಬೋದು. ನೋಡಿ, ವಾವ್, ಇಲ್ಲೊಂದು ಗರುಡಗಮ್ಮ ನಿಲ್ಸಿದ್ದಾರೆ. ಇದು ದೇವಸ್ಥಾನದ ಎರಡು ಭಾಗದಲ್ಲಿದ್ದೀವಿ ನಾವು. ಎರಡು ಭಾಗಕ್ಕೆ ಇಲ್ಲೊಂದು ಬೆಟ್ಟ ಇದೆ ನೋಡಿ, ಬೆಟ್ಟ ಥರ ಇದೆ. ಇಲ್ಲೆಲ್ಲ ಒಂದು ಸಣ್ಣ ಸಣ್ಣ ಮಂಟಪಗಳಿದೆ ಅಲ್ಲಿ ನೋಡಿ. ಇಲ್ಲೊಂದು ಮಂಟಪ, ತುಂಬ ಮಂಟಪಗಳಿದೆ ಅಲ್ಲಿ. ಹೀಗೆ ಬೆಟ್ಟದ ಮೇಲೆ ಹೋದ್ರೆ ಅಲ್ಲೊಂದು ದೂರದಲ್ಲೊಂದು ಮಂಟಪ ಇದೆ ನೋಡಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಹೋಗ್ಬಿಟ್ಟು ಬರೋಣ ಇವಾಗ. ಒಂದೊಂದೇ ಮಂಟಪಗಳು ತೋರಿಸ್ತೀನಿ, ಇದರ ಅರ್ಥ ಏನು ಅಂತ ನನಗೂ ಗೊತ್ತಿಲ್ಲ ನೋಡಿ. ಇಲ್ಲೆಲ್ಲ ಒಂದು ಕಂಬಗಳು ಬಿದ್ದಿದೆ ಇಲ್ಲಿ. ಈ ಮಂಟಪದ ಮೇಲೆ ಬದ್ರಿನಾಥ ಅಂತ ಏನೋ ಬರ್ದಿದೆ. ಇಲ್ಲೊಂದು ವಿಗ್ರಹ ಇದೆ ನೋಡಿ, ಇಲ್ಲೊಂದು ಮಂಟಪ ಇದೆ. ಕಲ್ಲುಗಳ ಮೇಲೆ ನಂಬರ್ಗಳು ಹಾಕಿದ್ದಾರೆ ನೋಡಿ. ಇದು 2ನೇ ಕಲ್ಲು, ಅಲ್ಲಿ ನೋಡಿದ್ದು ಮೊದಲನೇದು, ಇದು 2ನೇದು, ಇದು 3ನೇ ಕಲ್ಲು. ಏನೋ ಒಂದು ಅರ್ಥ ಇರುತ್ತೆ, ಏನಂತ ಗೊತ್ತಿಲ್ಲ, ತಿಳ್ಕೊಂಡು ಹೇಳ್ತೀನಿ. ಒಂದು ಮಂಟಪದಿಂದ ಒಂದು ಮಂಟಪ ಒಂದೊಂದಷ್ಟು ದೂರ ಇಟ್ಟಿದ್ದಾರೆ ನೋಡಿ. ಇದು 4ನೇ ಮಂಟಪ. ಇಲ್ಲಿ ಬರ್ದಿದೆ ನೋಡಿ. ಇದು 5ನೇ ಮಂಟಪ, ಸುಮತಿನಾಥ ದೇವಸ್ಥಾನ ನೋಡಿ. ಮೇಲ್ಗಡೆಯಿಂದ ಕಾಣಿಸ್ತಾರಲ್ಲ, ದೇವಸ್ಥಾನದ್ದು ಲೆಫ್ಟ್ ಸೈಡ್ ಇದೆ. ದೇವಸ್ಥಾನದ ಮುಖ ಆ ಕಡೆಗಿದೆ, ಇದು ಲೆಫ್ಟ್ ಸೈಡಲ್ಲಿ ನಾವಿರೋದು ನೋಡಿ. ಕಾಣಿಸ್ತಾ ಇದೆ. ಈಗ ಒಂದು 360 ಡಿಗ್ರಿ ತೋರಿಸ್ತೀನಿ ನೋಡಿ ಇಲ್ಲಿ ಹೇಗಿದೆ ಅಂತ. ಫುಲ್ಲು ಗಾಳಿ. ಮೆಡಿಟೇಷನ್ ಯಾರು ಮಾಡೋರಿದ್ರೆ ಇಲ್ಲಿಗೆ ಬಂದ್ಬಿಟ್ರೆ ಬೆಸ್ಟ್ ನೋಡಿ. ಬನ್ನಿ, ಹಿಂಗೆ ಮಂಟಪಗಳಿದೆ ತುಂಬ. ನಡೀತೀವಿ ಅಂದರೆ ಆ ಕಡೆಗೆ ಹೋಗೋಕ್ಕೆಲ್ಲ ಆಕ್ಸೆಸ್ ಇಲ್ಲ ಅನಿಸುತ್ತೆ. ಇಲ್ಲಿ ಕಾಣ್ತಾ ಇದೆಯಲ್ಲ, ಇಷ್ಟು ನೋಡ್ಬೋದು. ಇದೇ ಲಾಸ್ಟ್ ಪಾಯಿಂಟು ನೋಡಿಲ್ಲಿ. ಒಂದಷ್ಟು ವಿಗ್ರಹಗಳಿದೆ. ಇದು 6ನೇದು, ಇದು 7ನೇದು, 8ನೇದಕ್ಕೆ ಚಂದ್ರಪ್ರಭಾನಾಥ ಅಂತ ಏನೋ ಬರೆದಿದ್ದಾರೆ. 9ನೇದು, 10ನೇದು ಹಾಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಅಲ್ಲಿ ಆ ತುದಿವರೆಗೂ ಹೋಗ್ಬೋದು. ಬಟ್ ಇಲ್ಲಿ ಒಬ್ಬರೇ ಎಲ್ಲ ಅಷ್ಟು ದೂರ ಹೋಗ್ಬಿಡಿ, ಸೇಫ್ ಇಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೆ ನಾನು ಇಲ್ಲೇ ಸಾಕಂತೇಳಿ ಇಲ್ಲೇ ಎಂಡ್ ಮಾಡ್ತೀನಿ ಇದನ್ನು. ಇದು ಜೈನ ತೀರ್ಥಂಕರರು 4 ಜನ ನೋಡಿ, ತೋರಿಸ್ತೀನಿ. ಒಬ್ರು ಪಕ್ಕ ಒಬ್ರು ಕೂತಿರೋದು. ದೇವಸ್ಥಾನದ ಪಕ್ಕನೇ ಈ ಥರ ಮಾಡಿದ್ದಾರೆ. ಗೈಸ್, ಎಂಜಾಯ್ ಮಾಡಿದ್ರ? ಫ್ಯಾಮಿಲಿ ಜೊತೆ ಬರೋದನ್ನ ಮಿಸ್ ಮಾಡಲೇಬೇಡಿ ನೋಡಿ.
ಹಂಗೆ ದೇವಸ್ಥಾನದ ಕೆಲವೊಂದು ಕ್ಲಿಪ್ಸ್ಗಳನ್ನು ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ. ಹೀಗೆ ಒಂದು ಒಳ್ಳೊಳ್ಳೆ ಪ್ಲೇಸ್ಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀನಿ, ನಿಮಗೂ ತೋರಿಸ್ತಾ ಇರ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಮ ಸಪೋರ್ಟು, ನಿಮ್ಮ ವಿಶಸ್ಸು ಹೀಗೆ ನನ್ನ ಮುಂದಿನ ವ್ಲಾಗ್ಸ್ಗಳಲ್ಲೂ ಇರಲಿ. ಥ್ಯಾಂಕ್ ಯು ಸೋ ಮಚ್. ಸೈನಿಂಗ್ ಆಫ್ ಹಿಂದ್ರೇಶ್ ಫ್ರಮ್ ದ ಇಂಚರ ಚಾನಲ್. ಚಿಯರ್ಸ್ ಗೈಸ್.